ಜೈ ಹಿಂದ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ 1124 ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಹುದ್ದೆಗಳಿಗೆ ಅರ್ಜಿ ನೀವು ಈಗಾಗಲೇ ಹಾಕಿದ್ರಿ. ಯಾವಾಗಂದ್ರೆ ಫೆಬ್ರವರಿ ತಿಂಗಳೊಳಗಡೆ ಅಪ್ಲಿಕೇಶನನ್ನು ಹಾಕಿದ್ರಿ. ಅದನ್ನು ಅಪ್ಲಿಕೇಶನ್ ಹಾಕಿದ್ದನ್ನು ಸರ ಮುಂದೆ ಫಿಸಿಕಲ್ ಟೆಸ್ಟ್ ಯಾವಾಗ ನಡೀತೈತಿ, ಟ್ರೇಡ್ ಟೆಸ್ಟ್ ಯಾವಾಗ ನಡೀತೈತಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಮಾಡಿರಿ. ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಪೂರ ಇನ್ಫಾರ್ಮೇಷನ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊತ ಹೋಗ್ರಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಿಮ್ಮ ಸಾಕಷ್ಟು ಡೌಟ್ಗಳನ್ನ ನಾನು ಒಂದು ವಿಡಿಯೋದಾಗ ಕ್ಲಿಯರ್ ಮಾಡಿರ್ತೀನಿ. ಪ್ರತಿಯೊಬ್ಬರಿಗೂ ನಾನು ಸಪ್ರೇಟಾಗಿ ನೀವು ಇನ್ಸ್ಟಾದೊಳಗಡೆ ಮೆಸೇಜ್ ಹಾಕಿರ್ತೀರಿ, ಅವ್ರದ್ದೆಲ್ಲರದ್ದು ರಿಪ್ಲೈ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಡ್ರಿ. ಇಲ್ಲಿ ಇರುವಂಥ ಹುದ್ದೆಗಳು ಏನಪ್ಪ ಅಂತಂದ್ರೆ 1124 ಟೋಟಲ್ ಹುದ್ದೆಗಳು. ಡ್ರೈವರ್ ಹಾಗೂ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ದು. ಡ್ರೈವರ್ ಹುದ್ದೆಗಳು ಏನದವಪ್ಪ ಅಂತಂದ್ರೆ 845, ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ದು 274 ಹುದ್ದೆಗಳದಾವೆ. ಯಾವ ಕಾಸ್ಟಿಗೆ ಎಷ್ಟು ಅದಾವ ಅಂತ ಹೇಳಿಕಿಸಿಂದ ಇಲ್ಲೆಲ್ಲನೂ ತೋರ್ಸಾಕತ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದು ಏನೈತಿ ಆಲ್ ಇಂಡಿಯಾ ಮೆರಿಟ್ ನಿಲ್ತೈತಿ. ಪ್ರತಿಯೊಂದು ರಾಜ್ಯದವರು ಕೂಡ ಇಲ್ಲಿ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಈ ಟೋಟಲ್ ಆಗಿರ್ತಕ್ಕಂಥ 1124 ಹುದ್ದೆಗಳಿಗೆ ತಯಾರಿಯನ್ನು ಮಾಡಬೇಕು. ಫೈನಲ್ ಮೆರಿಟ್ ತನ ನಿಂತು ಎಲ್ಲರದು ಆಲ್ ಸ್ಟೇಟ್ದ ತೆಗಿತಾರೆ. ಯಾರು ಕರೆಕ್ಟ್ ಮಾರ್ಕ್ಸ್ ತಗೋತಾರೆ ಅದು ಅವ್ರನ್ನ ತೊಗೊತಾರೆ. ಇಲ್ಲಿ ಫಿಸಿಕಲ್ ಒಳಗಡೆ ಮತ್ತು ಆಯ್ಕೆ ಪ್ರಕ್ರಿಯೆ ಇರ್ತೈತಿ. ಮೊದಲ ಪ್ರೊಸೆಸಿಂಗ ನೋಡ್ಕೊಳ್ರಿ. ಆಲ್ಮೋಸ್ಟಲ್ ಆಗಿ ನಾನು ಈಗಾಗಲೇ ಒಂದು ಟ್ರೇಡ್ಸ್ಮನ್ ಹುದ್ದೆಗಳದ್ದು ಅಪ್ಲಿಕೇಶನ್ ಅದ್ರ ಬಗ್ಗೆ ಏನಾಯ್ತಿಲ್ಲ ವಿಡಿಯೋ ಮಾಡಿ ಹಾಕಿದ್ದೆ, ಅಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಫಸ್ಟಿಗೆ PET PST ಇರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಟ್ರೇಡ್ ಟೆಸ್ಟ್. ಇದೆಲ್ಲನೂ ಫಸ್ಟ್ ಪೇಜ್ ಒಳಗೆ. ಫಸ್ಟ್ ಪೇಜ್ದಾಗ ಏನೈತಿಲ್ಲ ಇದು ಆಗ್ಬೋದು. ಮುಂದೇನೈತಿಲ್ಲ ಅದಾದ್ಮ್ಯಾಗ ಏನೈತಿ ಇದ್ರಾಗ ಯಾರು ಸೆಲೆಕ್ಟ್ ಹಾಕಿರಿ, ಎಲ್ಲ ಟ್ರೇಡ್ ಟೆಸ್ಟ್ ಆಯಿತು, PET ಆಯಿತು, ಅದರದೊಂದು ಲಿಸ್ಟ್ ಬಿಡ್ತಾರೆ. ಅವಾಗ ಏನೈತಿ ರಿಟರ್ನ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಅದಾದ್ಮ್ಯಾಗ ಏನೈತಿ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್. ಅಂದ್ರೆ ಆಲ್ಮೋಸ್ಟ್ ನೀವು ಯಾವ ಥರ ಈಗಾಗಲೇ ಸಾಕಷ್ಟು ಭರ್ತಿಗಳನ್ನು ಕೊಟ್ಟಿರ್ತೀರಿ. ಯಾಕಂದರೆ ಇದು 21 ಹಿಡ್ಕೊಂಡು 27 ವಯಸ್ಸಿರ್ತಕ್ಕಂಥದ್ದು. ಹಂಗಾಗಿ ನೀವೆಲ್ಲನೂ ಆಲ್ಮೋಸ್ಟ್ ನೋಡಿರ್ತೀರಿ ಮೆಡಿಕಲ್ ಹೆಂಗೆ ಇರ್ತೈತಿ. ಒಟ್ಟಾರೆ ಆರ್ಮಿಗೆ ಹೋಗ್ಬೇಕು ಅಂದ್ಕೊಂಡು ಕಿಶನ್ ಏನು ಮಾಡಿರ್ತೀರಿ ನೀವು. ಈಗ ಡ್ರೈವರ್ ಲೈಸೆನ್ಸ್ ಇದ್ದವ್ರು ಏನೈತಿ ಅಪ್ಲಿಕೇಶನ್ನ ಡ್ರೈವರ್ಗಳಡೆ ಹಾಕಿದಿರಿ. ಈಗ ಈ ಫಸ್ಟ್ ಪೇಜ್ ಒಳಗಡೆ ಏನೈತಿಲ್ಲ PET PST ಹಾಗೂ ಡಾಕ್ಯುಮೆಂಟ್ಸ್ ಮತ್ತು ಟ್ರೇಡ್ ಟೆಸ್ಟ್ ಏನೇನು ಇರ್ತೈತಿ ನೋಡ್ಕೊತ ಹೋಗ್ರಿ. ಫಸ್ಟಿಗೆ ಏನೈತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬೇಕು ನಮಗೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗಡೆ ಏನೇನು ಇರ್ತೈತಿ, ಓನ್ಲಿ ಹೈಟು ಚೆಸ್ಟು. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಒಬ್ಬ ವ್ಯಕ್ತಿಯ ಸ್ಟ್ಯಾಂಡರ್ಡ್ ಬಗ್ಗೆಯನ್ನು ನೋಡೋದೇನಿಲ್ಲ, ಅದು ಹೈಟಾ ವೇಟಾ. ನೋಡ್ಕೊಳ್ರಿ. ಹೈಟ ಕಡಿಮೆ ಐತಿಲ್ಲ 170 ಸೆಂಟಿಮೀಟ್ರ್ ಟ್ರೇಡ್ಸ್ಮನ್ ಐತಿ. ಆದರೆ ಇಲ್ಲಿ ಡ್ರೈವರ್ಗಳಿಗೆ ಏನೈತಿ 167. ಡ್ರೈವರ್ಗಳಿಗೆ ಎತ್ತರ ಹೈಟ್ ಏನೈತಿಲ್ಲ 167 ಸೆಂಟಿಮೀಟ್ರ್ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೋಬೋದು ಯಾವ್ಯಾವ ಕಾಸ್ಟ್ ಅಂತ ಹೇಳಿ. ಜನರಲ್ಲ, EWS, SC ಹಾಗೂ OBC ಕ್ಯಾಂಡಿಡೇಟ್ ಎಲ್ಲರಿಗೆ ಏನೈತಿಲ್ಲ 167 ಸೆಂಟಿಮೀಟ್ರ್ ಎತ್ತರ. ಎದೆ ಸುತ್ತ ಏನೈತಿ 80 ಸೆಂಟಿಮೀಟ್ರ್ ನಾರ್ಮಲ್, OBC 85 ಆಗಬೇಕು. ಇನ್ನು ಮುಂದೆ ಏನೈತಿ ಮರಾಠ ಕಾಸ್ಟ್ದವ್ರಿಗೆ ಮೀಸಲಾತಿ ಇರ್ತೈತಿ. ಮರಾಠಾಸ್ ಏನೈತಿರಲ್ಲ ಅವರು ಇಲ್ಲಿ ನೋಡ್ಕೊಳ್ರಿ. ಅವ್ರದ್ದು ಎಷ್ಟೈತಪ್ಪ ಅಂದ್ರೆ ಹೈಟ ಇಲ್ಲಿ ಕೊಟ್ಟಾರ ನೋಡಿ. ಮರಾಠಾಸ್ ಅವ್ರದ್ದು 160 ಸೆಂಟಿಮೀಟ್ರ್ ಎತ್ತರ. ಮುಂದೇನೈತಿ ಎದೆ ಸುತ್ತ 78 ಹಿಡ್ಕೊಂಡು 83 ಸೆಂಟಿಮೀಟ್ರ್. ಇದು ಮರಾಠ ಕಾಸ್ಟ್ದವ್ರಿಗೆ. ಮುಂದೆ STದವ್ರಿಗೆ ಮೀಸಲಾತಿ ಇರ್ತೈತಿ. ಶೆಡ್ಯೂಲ್ಡ್ ಟರ್ಬ್ಸ್ 160 ಸೆಂಟಿಮೀಟ್ರ್ ಹೈಟ, 76 ಹಿಡ್ಕೊಂಡು 81 ಸೆಂಟಿಮೀಟ್ರ್ ಎದೆ ಸುತ್ತ. ಇದ್ಯಾರಿಗೆ ST ಕ್ಯಾಟಗರಿದವರಿಗೆ. ಇನ್ನು SCದವ್ರಿಗೆ ಸರ್ ನಮ್ಗೆ ಮೀಸಲಾತಿ ಐತೇನ್ರಿ, ಹೈಟ್ ಒಳಗಡೆ ಏನಾದರೂ ಚೂಟ್ ಐತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. SCದವ್ರಿಗೆ ಯಾವುದೂ ಮೀಸಲಾತಿ ಇರೋದಿಲ್ಲ. STದವ್ರಿಗೆ ಮಾತ್ರ ಎತ್ತರದೊಳಗಡೆ ಹಾಗೂ ಎದೆ ಸುತ್ತಳದೊಳಗೆ ಇರೋದು. ಇನ್ನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಏನು ಫಿಸಿಕಲ್ ಇರ್ತೈತಿಲ್ಲ, ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಒಳಗಡೆ ಏನೈತಿ ಅದು ಪ್ರತಿಯೊಂದನ್ನು ನೀವು ಎಲ್ಲರಿಗೂ ಸೇಮ್ ಆಗಿರ್ತೈತಿ. ಯಾವುದೋ ಕಾಸ್ಟ್ ಸಂಬಂಧ ಬರೋಂಗಿಲ್ಲ ಇಲ್ಲಿ ಫಿಸಿಕಲ್ ಒಳಗಡೆ. ನೋಡ್ಕೋಬೋದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ಮೊದಲು ನೀವು ಅಲ್ಲಿ ಹೈಟು ಚೆಸ್ಟ್ ಒಳಗಡೆ ಸೆಲೆಕ್ಟ್ ಆದ್ರಿ ಅಂತಂದ್ರೆ ಅವ್ರನ್ನ ಮಾತ್ರ ಮುಂದಿನ ಪ್ರೊಸೆಸ್ಸಿಗೆ ತಗೋತಾರೆ. ಅಂದ್ರೆ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಿಗೆ. ಇಲ್ಲಿ ರನ್ನಿಂಗ್ ನೀವು ನೋಡ್ಕೋಬೋದು 16 ಮೀಟರ್ ರನ್ನಿಂಗ್ ಟ್ರೇಡ್ಸ್ಮನ್ ಒಳಗೆ ಐತಿ. ಅಲ್ಲಿ ಏನೈತಿಲ್ಲ 6 ನಿಮಿಷ 30 ಸೆಕೆಂಡ್ ಇತ್ತು. ಆದರೆ ಇಲ್ಲಿ ಏನೈತಿಲ್ಲ ರನ್ನಿಂಗ್ ನೋಡ್ರಿ 800 ಮೀಟರ್ ರನ್ನಿಂಗ 3 ನಿಮಿಷ 15 ಸೆಕೆಂಡ್ ಐತಿ. ತಿಳಿತಾ ಇಲ್ಲಿ ಕೊಟ್ಟದಾರ ನೋಡ್ರಿ ಅವರು
3 ನಿಮಿಷ 15 ಸೆಕೆಂಡ್. ಲಾಂಗ್ ಜಂಪ್ ಇರ್ತೈತಿ, ಅಂದ್ರೆ ಉದ್ದ ಜಿಗಿತ 11 ಫೀಟನ್ನು ಜಿಗಿಬೇಕು, 3 ಚಾನ್ಸ್ ಕೊಡ್ತಾರೆ. ಸೊ ಹೈ ಜಂಪ್ 3 ಫೀಟ 6 ಇಂಚ್ ಜಂಪ್ ಮಾಡಬೇಕು. ಸೊ ಇದಕ್ಕೂ ಕೂಡ 3 ಇಂಚ ಕೊಡ್ತಾರೆ. ಇಷ್ಟಂತರೂ ಕಂಪಲ್ಸರಿ ಫಿಸಿಕಲ್ನ ಪಾಸ್ ಮಾಡ್ಬೇಕು. ಇವರೆಲ್ಲನೂ ಪಾಸ್ ಆದ್ರಿ ಅಂದ್ರೆ ಮಾತ್ರ ಇನ್ನು ಮುಂದಿರ್ತಕ್ಕಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟ್ರೇಡ್ ಟೆಸ್ಟ್ ಎಲ್ಲನೂ ಒಂದೇ ದಿನ ಆಕೈತಿ ಅಂತ ಕೇಳ್ಬೋದು ನೀವು. ಅದು ಆ ಥರ ಒಂದೇ ದಿನ ಆಗೋದಿಲ್ಲ. ಸೊ 1-2 ದಿನ ಟೈಮ್ ಕೊಡ್ಬೋದು ನಿಮಗೆ. ಇವತ್ತು ಫಿಸಿಕಲನ್ನು ತೊಗೋಬೋದು, ನಾಳೆಗೆ ಏನತ್ಲೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಟ್ರೇಡ್ ಟೆಸ್ಟ್ನ ತೊಗೋತಾರೆ. ಆದರೆ ಒಟ್ಟಾರೆ ಏನೈತಿಲ್ಲ ಅವಾಗ ಆಗುತ್ತೆ. ಅಂದ್ರೆ ಇದು ಒಂದೇ ಪೇಜ್ ಇದೆ. ಸೊ ಎಲ್ಲನೂ ಸೇಮ್ ಎಟ್ ಎ ಟೈಮ್ ನಡೀತೈತೆ ಅಂತ ಕೊಟ್ಟಾರೆ. 1-2 ದಿನ ಆಯಿತು, 3 ದಿನ ಆಯಿತು. ಅಲ್ಲೇ ಸಂಡೇ ಇತ್ತಂದ್ರೆ 3 ದಿನ ಆಗುತ್ತೆ, ಗೌರ್ಮೆಂಟ್ ಹಾಲಿಡೇ ಇತ್ತಂದ್ರೆ 3 ದಿನ ಆಗುತ್ತೆ. ಆ ಕಾರಣಕ್ಕಾಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇಲ್ಲಿ ಐತಿ ನೋಡ್ಕೊಳ್ರಿ. ಎಜುಕೇಷ್ನಲ್ ಸರ್ಟಿಫಿಕೇಟ್ ಅಂದರೆ LC. ಸೊ ಲಿವಿಂಗ್ ಸರ್ಟಿಫಿಕೇಟ್ ನೀವು ಎಲ್ಲಿ 10ನೇ ಕಲ್ತಿರ್ತೀರಿ ಅಲ್ಲಿ ಹೋಗಿ ಕೇಳ್ರಿ, ಸೆಕೆಂಡ್ LCನ ಕೊಡ್ತಾರೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ 10th ಪಾಸ್ ಆಗಿರ್ತಕ್ಕಂಥದ್ದು ಸರ್ಟಿಫಿಕೇಟು, ಮ್ಯಾಟ್ರಿಕ್ಯುಲೇಷನ್ ಆರ್ 10th ಪಾಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ. ವ್ಯಾಲಿಡ್ HMV ಟ್ರಾನ್ಸ್ಪೋರ್ಟ್, ಸೊ LMV ಆ್ಯಂಡ್ ಮೋಟರ್ ಸೈಕಲ್ ವಿತ್ ಗೇರ್ ಡ್ರೈವಿಂಗ್ ಲೈಸೆನ್ಸ್. ಇದು ಎಲ್ಲನೂ ನೋಡ್ಕೊಳ್ರಿ. ನಿಮ್ಮದು ಯಾವುದು ಇಲ್ಲೇನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಬೇಕು ಅದು ಇದಂತ ಕೊಟ್ಟಿಲ್ಲ ಅವ್ರ. ಸೀದಾ ಏನೈತಿ HMV ಅಂದರೆ ಹೆವಿ ಮೋಟ್ರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ದು ಅದು ಲೈಸೆನ್ಸ್, LMV ಲೈಸೆನ್ಸ್, ಮೋಟ್ರ್ ಸೈಕಲ್ದು ಏನೈತಿಲ್ಲ ವಿತ್ ಗೇರ್ದು ಇರ್ಬೇಕು. ಅಂದ್ರೆ ಸ್ಕೂಟರ್ದಿದ್ದರೆ ನಡೆಯಂಗಿಲ್ಲ. SC ST ಯಾರ್ದೈತಿ OBC EWS ಮೀಸಲಾತಿ ಸಲ ಹಾಕಿರಿ ಅದು ಏನೈತಿ ನಿಮ್ಮ ಮೀಸಲಾತಿ ಸರ್ಟಿಫಿಕೇಟ್. ಸೊ ಜೊತೆಗೆ ಏನೈತಿ ಕ್ಯಾಂಡಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್, ಇನ್ನು ಉಳಿದಿರ್ತಕ್ಕಂಥದ್ದು ಡೊಮಿಷಿಯಲ್ ಸರ್ಟಿಫಿಕೇಟ್. ಸೊ ನಿಮ್ಮನ್ನು ಯಾವ ರಾಜ್ಯದವರು ಅದಿರ ಅಂತ ತಿಳ್ಕೊಬೇಕಂದ್ರೆ ಅದರ ಸಲುವಾಗಿ ಏನೈತಿ ಡೊಮಿಷಿಯಲ್ ಸರ್ಟಿಫಿಕೇಟನ್ನು ಕೇಳಿದ್ದಾರೆ ಅವರು. ಅದು ಡೊಮಿಷಿಯಲ್ ಸರ್ಟಿಫಿಕೇಟನ್ನು ತೊಗೋಬೇಕು. ಅದರ ನಂತರ ಏನೈತಿಲ್ಲ 4 ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ರೀಸೆಂಟಾಗಿ ತೆಗ್ಸಿರ್ತಕ್ಕಂಥ ಇರಬೇಕು. ಅದ್ರ ಮ್ಯಾಗ ಡೇಟ್ ಆಫ್ ಫೋಟೋ ಸೊ ಇರಬೇಕು. ಮತ್ತು ಆಧಾರ್ ಕಾರ್ಡ್ ಆಯಿತು, ಪ್ಯಾನ್ ಕಾರ್ಡ್ ಆಯಿತು, ಡ್ರೈವಿಂಗ್ ಲೈಸೆನ್ಸ್ ಆಯಿತು, ಒಟ್ಟಾರೆ ಏನೈತಿಲ್ಲ ಐಡೆಂಟಿ ಪ್ರೂಫ್ ಅಂತ ಕಿಶಿಂದ ಫೋಟೋ ಇರ್ತಕ್ಕಂಥದ್ದು, ಸರಿಯಾದ ಅಡ್ರೆಸ್ ಇರ್ತಕ್ಕಂಥದ್ದು, ನಿಮ್ಮ ID ಪ್ರೂಫ ತಕ್ಕೊಂಡಿರ್ಬೇಕು. ಏನು ಜೊತೆಗೆ ಏನೈತಿ ಪೂರ ಎಲ್ಲ ಸೆಲೆಕ್ಷನ್ನ ನಿಮ್ಮದು ಫಿಸಿಕಲ್ಲ, ಸೊ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇತ್ತಂದ್ರೆ ಟ್ರೇಡ್ ಟೆಸ್ಟನ್ನು ತೊಗೊತಾರೆ. ಟ್ರೇಡ್ ಟೆಸ್ಟ್ ಒಳಗಡೆ ಏನೇ ಇರ್ತೈತಿ ನೋಡ್ಕೊಳ್ರಿ. ಟ್ರೇಡ್ ಟೆಸ್ಟ್ ಒಳಗಡೆ ಡ್ರೈವಿಂಗ್ ಟೆಸ್ಟನ್ನು ತೊಗೊತಾರೆ. ಲೈಟ್ ವೆಹಿಕಲ್ ಅಂದರೆ ಸಣ್ಣ ವೆಹಿಕಲ್ಗಳನ್ನು ಕಾರ, ಜಿಪ್ಸಿ ಏನಾರ ಇರ್ತಲ್ಲ ಸಣ್ಣ, ಅದನ್ನು ನಿಮ್ಗೆ ಟೆಸ್ಟನ್ನು ತೊಗೊತಾರೆ. ಟೋಟಲ್ ಮಾರ್ಕ್ಸ 50 ಮಾರ್ಕ್ಸ ಯಾವುದು ಲೈಟ್ ವೆಹಿಕಲ್ದ. ಹೆವಿ ವೆಹಿಕಲ್ ದೊಡ್ಡದು ಬಸ್ ಟ್ರಕ್ ಏನೈತಿಲ್ಲ ಅದಕ್ಕೆ 50 ಮಾರ್ಕ್ಸ. ಮುಂದೇನೈತಿ 50 ಸೊ ನಾಲೆಜ್ ಅಂದರೆ ಅದಕ್ಕೆ ಮೋಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮತ್ತು ಈಗ ಸದ್ಯಕ್ಕೆ ಡ್ರೈವರ್ ಪಂಪ್ ಆಪರೇಟರ್ ಏನು ಹಾಕಿರಿ ಅದಕ್ಕೆಲ್ಲನೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವು 30 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಆಗಿ ಏನೈತಿ 130 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ನಾರ್ಮಲಾಗಿ ಕ್ವಾಲಿಫೈ ಮಾಡ್ಕೊಳಕ್ಕೆ ಇಲ್ಲಿ ಇಷ್ಟು ಕಂಪಲ್ಸರಿನ ತೊಗೋಬೇಕಂತಿಲ್ಲ. ಇಷ್ಟಕ್ಕಿಷ್ಟ ಇಷ್ಟು ಮೆರಿಟ್ ಇದಕ್ಕೇನು ಸಂಬಂಧ, ಮೆರಿಟ್ ಇದಕ್ಕೇನು ಸಂಬಂಧ ಬರೋಂಗಿಲ್ಲ. ಸೊ ಫೈನಲ್ ಏನೈತಿಲ್ಲ ನೀವು ಎಕ್ಸಾಮ್ ಏನು ಬರ್ತಿರಲಿಲ್ಲ ಅದಕ್ಕೆ ಮೆರಿಟ್ ಸಂಬಂಧ ಬರುತ್ತೆ. ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅಂದ್ರೆ ಕ್ವಾಲಿಫೈ ಆಗ್ಲಕ್ಕೆ ಮಾರ್ಕ್ಸ್ ನೋಡ್ರಿ ಮಿನಿಮಮ್ ಏನೈತಿಲ್ಲ. ಸೊ ನೀವೇನಂತಿ ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ನಡೆಯುತ್ತೆ 25 ಇದೆ. ಸೊ ಲೈಟ್ ಮೋಟ್ರ್ ವೆಹಿಕಲ್ ಒಳಗಡೆ 25 ಮತ್ತು ಹೆವಿ ಮೋಟ್ರ್ ವೆಹಿಕಲ್ ಒಳಗಡೆ 25. ಸೊ ಡೈರೆಕ್ಟ್ ಕ್ವಶನ್ ಕೇಳೋದಕ್ಕೇನೈತಿ 15 ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೂ ಆರಾಮಾಗಿ ನಿಮ್ದು ಸೆಲೆಕ್ಷನ್ ಆಗುತ್ತೆ. ಅದಾದ್ಮ್ಯಾಗ 2ನೇ ಪೇಜ್ದೊಳಗಡೆ ಏನೈತಿಲ್ಲ ರಿಟರ್ನ್ ಎಕ್ಸಾಮಿನೇಷನ್ ನಡೀತೈತಿ. ಸೊ ಅದು ಕೂಡ 100 ಮಾರ್ಕ್ಸಿಂದ ಇರ್ತೈತಿ. ಕಂಪ್ಯೂಟರ್ ಬೇಸ್ ಎಕ್ಸಾಮನ್ನು ನಡೆಸ್ತಾರೆ. ಸೊ ಅಥವಾ CBT ನಡೆಸ್ಬೋದು, OMR ಬೇಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. OMR ಆದರೂ ನಡೆಸ್ಬೋದು, ಕಂಪ್ಯೂಟರ್ನಾಗ ಆದರೂ ನಡೆಸ್ಬೋದು ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಅದು ಕೂಡ ಎಕ್ಸಾಮ್ ಏನೈತಿಲ್ಲ ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಮಾತ್ರ ನಡೀತೈತಿ. ಅದಕ್ಕಾಗಿ ಏನೈತಿಲ್ಲ ನೀವೇನೈತಿ ಸೊ ಫಿಸಿಕಲ್ ಅಲಾಮ್ ಪಾಸ್ ಆದ ಕೂಡ ಏನೈತಿ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಾರೆ ನೋಡ್ರಿ ಮುಂದೆ 100 ಪ್ರಶ್ನೆಗಳು 100 ಮಾರ್ಕ್ಸ್ ಇರ್ತೈತಿ. ಅದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆಗಳು ಯಾವ್ಯಾವ ಕೇಳ್ತಾರೆ ನೋಡ್ಕೊಳ್ರಿ. ಜನರಲ್ ನಾಲೆಜ್ 20 ಪ್ರಶ್ನೆಗಳು 20 ಮಾರ್ಕ್ಸ್ ಇರ್ತೈತಿ. ಎರಡನೇದು ನಾಲೆಜ್ ಆಫ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. 20 ಪ್ರಶ್ನೆಗಳು 20 ಮಾರ್ಕ್ಸ್ ಇರ್ತೈತಿ.
ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು 20 ಪ್ರಶ್ನೆಗಳ 20 ಮಾರ್ಕ್ಸ್ ಇರುತ್ತೆ. ಸೊ ನೀವು ಯಾವ ಟ್ರೇಡಿಗೆ ಅಪ್ಲಿಕೇಶನ್ ಹಾಕಿದ್ದಿರಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 20 ಪ್ರಶ್ನೆಗಳು 20. ಸೊ ಇಂಗ್ಲೀಷ್ ಅಥವಾ ಹಿಂದಿ ನಾಲೆಜ್ ಸಲುವಾಗಿ ಏನಿಲ್ಲ ಅದು 20 ಪ್ರಶ್ನೆ ಕೇಳ್ತಾರೆ, 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 5 ಸ್ಟೇಜ್ ಒಳಗಡೆ ಪ್ರಶ್ನೆಗಳನ್ನ ಕೇಳ್ತಾರೆ. 100 ಮಾರ್ಕ್ಸಿಂದು ಎಕ್ಸಾಮ್ ಇರುತ್ತೆ. 125 ನಿಮಿಷ ಸಮಯ ಇರುತ್ತೆ, ಅಂದರೆ 2 ತಾಸು. ಸೊ ಇದಾದ ಮ್ಯಾಗ ಏನೈತಿ ಇದ್ರೊಳಗೆ ಇದನ್ನು ಫೈನಲ್ ಮೆರಿಟಿಗೆ ಹಿಡಿತಾರೆ. ನೀವು ಮೊದಲು ಏನು ಟ್ರೇಡ್ ಟೆಸ್ಟ್ ಕೊಟ್ಟಿರ್ತೀರಿ, ಫಿಸಿಕಲ್ ಟೆಸ್ಟ್, ಅದಕ್ಕೇನು ಸಂಬಂಧ ಬರೋಂಗಿಲ್ಲ. ಅದಾದ್ಮೇಲೆ ಏನೈತಿ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲ ನೋಡ್ಕೋಬೋದು ನೀವು. ಸೊ ಆಲ್ಮೋಸ್ಟಲ್ಲಾಗಿ ಪ್ರತಿಯೊಂದನ್ನು ಕಣ್ಣು, ಮೂಗು, ಕಿವಿ, ಏನ ಟ್ಯಾಟೋ ಗೀಟೋ ಎಲ್ಲ ಇದ್ದರೂ ಎಲ್ಲದಕ್ಕೂ ಆಲ್ಮೋಸ್ಟಾಗಿ ರೆಸ್ಟ್ರಿಕ್ಷನ್ ಇರ್ತೈತಿ. ಇದ್ರದ್ದು ಹಾಲ್ ಟಿಕೆಟ್ ಯಾವಾಗ ಡೆವಲಪ್ ಆಕತಿ ಅಂತ ಎಷ್ಟು ಕೇಳಾಕತ್ತಿದ್ರೆ ಒಟ್ಟಾರೆ ಏನೈತಿಲ್ಲ 3 ರಿಂದ 4 ದಿನ ಮುಂಚಿತವಾಗಿ ಅಥವಾ 1 ವಾರ ಮುಂಚಿತವಾಗಿ ಸೊ ನಿಮ್ಮ ಇದಕ್ಕೆ ಮೆಸೇಜ್ ಬರುತ್ತೆ ಮೇಲಿಗೆ, ಅಥವಾ ಬರ್ಲಿಕ್ಕಂದ್ರೂ ಕೂಡ ನೆಟ್ ಸೆಂಟರ್ ಒಳಗಡೆ ಬಂದ ತಕ್ಷಣ ಅದ್ರ ಲಿಂಕ್ ನನ್ನ ಸ್ನೇಜ್ ಆಫೀಷಿಯಲ್ ಟೆಲಿಗ್ರಾಮ್ದಾಗ ಹಾಕ್ತೀನಿ, ಜೊತೆಗೆ ಇನ್ಸ್ಟಾದೊಳಗಡೆ ಸ್ಟೋರಿ ಹಾಕ್ತೀನಿ, ನೋಡ್ಕೊತ ಇರ್ತು ಬರ್ರಿ. ಒಟ್ಟಾರೆ ಏನತ್ತಿಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ರಿ. ಫಿಸಿಕಲ್ಲ ಇದೇನ ಈಜಿ ಇಂದ ಭಾಳ ಲೇಜಿ ಮಾಡೋಕೆ ಹೋಗ್ಬೇಡ್ರಿ. ಒಟ್ಟು ಚೊಲ್ತಿಂಗ್ ಮಾಡಿರಿ, ದೇವ್ರು ಒಳ್ಳೇದು ಮಾಡ್ತಾನೆ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.